ಮಂಗಳೂರಿನ ಕೋಡಿಕಲ್ ಕ್ರಾಸ್ ಬಳಿ ಇಂದು ಬೆಳಗ್ಗೆ ಸಂಭವಿಸಿದ ರಸ್ತೆ ದುರಂತದಲ್ಲಿ ಸ್ಕೂಟರ್ ಸವಾರ ಮೃತಪಟ್ಟಿದ್ದಾರೆ. ಮೀನುಸಾಘಾಟದ ಲಾರಿ ಮತ್ತು ದ್ವಿಚಕ್ರ ವಾಹನಗಳ ನಡುವೆ ಡಿಕ್ಕಿಯಾಗಿ ಈ ದುರಂತ ಸಂಭವಿಸಿದೆ. ರಸ್ತೆಯಲ್ಲಿನ ಗುಂಡಿ ಮತ್ತೆ ಬಲಿ ಪಡೆದಿದೆ. ವೈಜ್ಞಾನಿಕ ಕಳಪೆ ಕಾಮಗಾರಿ ಮಾಡಿ ರಸ್ತೆ ನಿರ್ಮಾಣ ಮಾಡಿದ ಪರಿಣಾಮ ನೂರಾರು ರಸ್ತೆಯಲ್ಲಿನ ಗುಂಡಿ ಇಂದು ಒಂದು ಅಮಾಯಕ ಜೀವದ ಬಲಿ ಪಡೆದಿದೆ. ಮಂಗಳೂರು ಕೂಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ದ್ವಿಚಕ್ರ ವಾಹನದಲ್ಲಿ ದಿನನಿತ್ಯದಂತೆ ತನ್ನ ಕೆಲಸಕ್ಕೆ ಬರುತ್ತಿದ್ದ ಮಹಿಳೆ ಗುಂಡಿಗೆ ಬಿದ್ದು ರಸ್ತೆಗೆ ಎಸೆಯಲ್ಪಟ್ಟು ಅದೇ ಹೆದ್ದಾರಿಯಲ್ಲಿ ಬರುತ್ತಿದ್ದ ಲಾರಿ ಅಡಿಗೆ ಬಿದ್ದು ಜೀವ ಕಳೆದುಕೊಂಡಿದ್ದಾರೆ. ಕೋಟಿಗಟ್ಟಲೆ ರಸ್ತೆ ಟ್ಯಾಕ್ಸ್ ಕಟ್ಟಿ ಒಂದು ಸರಿಯಾದ ರೋಡ್ ಇಲ್ಲದ ಪರಿಸ್ಥಿತಿ ದಕ್ಷಿಣ ಕನ್ನಡ ನಾಗರಿಕರ ಇಂದಿನ ದುಸ್ಥಿತಿ. ರಸ್ತೆಗೆ ಅಷ್ಟು ಕೋಟಿ ಬಂದಿದೆ, ಇಷ್ಟು ಕೋಟಿ ಬಂದಿದೆ, ಆದರೆ ಈ ಹಣ ಮಾತ್ರ ಇಂತಹ ಗುಂಡಿಯಲ್ಲಿ ಅಡಗಿ ಹೋಗಿದೆ. ಇಂತಹ ಕಳಪೆ ರಸ್ತೆ ಮಾಡಿದ ಸಂಸ್ಥೆ ಮತ್ತು ಇಂತಹ ಕಳಪೆ ಕಾಮಗಾರಿಗೆ ಅನುಮತಿ ನೀಡಿದ ಅಧಿಕಾರಿಗೆ ಮೊದಲು ಶಿಕ್ಷೆ ನೀಡಬೇಕು. ಇಲ್ಲವಾದಲ್ಲಿ ಇನ್ನಷ್ಟು ಜೀವದ ಬಲಿ ಇಂತಹ ರಸ್ತೆಯಲ್ಲಿ ದಿನನಿತ್ಯ ನಡೆಯುತ್ತೆ. ತಕ್ಷಣ ಈ ಬಗ್ಗೆ ಮಾನ್ಯ ಲೋಕಾಯುಕ್ತರು ಈ ಬಗ್ಗೆ ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.